ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಾಳೆಯಿಂದ ಅಂದರೆ 18/3/2024 2/4/2024ಗೆ SSLC ಪರೀಕ್ಷೆ ಒಂದು ಪ್ರಾರಂಭ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾನು ಜಿಲ್ಲಾ ವೀಕ್ಷಕರಾಗಿ ಉಸ್ತುವಾರಿ ರಾಜ್ಯ ಕಚೇರಿಯಿಂದ ಬೋರ್ಡಿನ ನೇಮಿಸಲ್ಪಟ್ಟು ಬಂದಿದ್ದೀನಿ. ಅನೇಕ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರೆ. ಅಂದರೆ ಕೊಠಡಿಗಳ ಮತ್ತು ಆಸನ ವ್ಯವಸ್ಥೆ ಹಾಗೂ ಈ ಒಂದು ಕೊಠಡಿ ಮೇಲ್ವಿಚಾರಕರ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗೆಯೇ ಈ ಒಂದು ಕೊಠಡಿ ಮೇಲ್ವಿಚಾರಕರಿಗೆ ಇವತ್ತು ಎಲ್ಲ ಕಡೆಯೂ ಈ ಒಂದು ದಿನದ ಒಂದು ತರಬೇತಿಯನ್ನು ಸಹ ನೀಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಒಂದು ಪರೀಕ್ಷೆ ಸುಗಮವಾಗಿ ನಡೀಲಿಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಸಹ ಈ ಒಂದು ಜಿಲ್ಲಾ ಉಪನಿರ್ದೇಶಕರ ಕಚೇರಿಯಿಂದ ಮಾಡಿದರೆ ಸುಗಮವಾಗಿ ನಡೀತೆ. ಯಾವುದೇ ರೀತಿಯಾದಂಥ ಅನಾವಶ್ಯಕವಾದಂಥ ಅಹಿತಕರ ಘಟನೆಗಳಿಗೆ ಅವಕಾಶ ನಡೀತದೆ. ಇದಕ್ಕೆ ತಮ್ಮೆಲ್ಲರ ಸಮೂಹ ಮಾಧ್ಯಮದ ಸಹಕಾರ ಬೇಕಾಗಿದೆ. ಇವರು ಈ 2025-24 ಸಾಲಿನ ಪರೀಕ್ಷೆಗೆ ಹಾಜರಾಗುತ್ತಿದ್ದು ಅವರಿಗೆಲ್ಲ ಸುಸಜ್ಜಿತ ವ್ಯವಸ್ಥೆಯನ್ನು ಈಗಾಗಲೇ ನಾವು ಮಾಡಿಕೊಡಲಾಗಿದೆ ಅಂತಕ್ಕಂಥದ್ದು. ಒಂದು ಒಳ್ಳೆಯ ಕೊಠಡಿಗಳು, ಉತ್ತಮವಾಗಿರ್ತಕ್ಕಂಥ ಡೆಸ್ಕ್ ವ್ಯವಸ್ಥೆ, ಕುಡಿಯುವ ನೀರು ಮತ್ತು ಸೀಟಿಂಗ್ ಅರೇಂಜ್ಮೆಂಟು ಮತ್ತು CCTV ಕ್ಯಾಮ್ರಾ ಮತ್ತು ಉತ್ತಮವಾಗಿರ್ತಕ್ಕಂಥ ಕೊಠಡಿ ಮೇಲ್ವಿಚಾರಕರನ್ನು ಸಹ ನಾವು ನೇಮಿಸಲಾಗಿದೆ ಅಂತಕ್ಕಂಥದ್ದು. ಈಗಾಗಲೇ ನಮ್ಮ ಮುಖ್ಯ ಅಧೀಕ್ಷಕರ ನೇತೃತ್ವದಲ್ಲಿ ಮತ್ತು ನಮ್ಮ TD ಸಾಹೇಬ್ ನೇತೃತ್ವದಲ್ಲಿ ಒಂದು ಸಭೆಯನ್ನು ಸಹ ನಾವು ನಡೆಸಲಾಗಿದ್ದು ಅದರಲ್ಲಿ ಎಲ್ಲ ಒಂದು ಮಾಹಿತಿಯನ್ನು ನಮಗೇನು ಕರ್ನಾಟಕ ಪರೀಕ್ಷಾ ಮಂಡಳಿಯಿಂದ ಬಂದಿರತಕ್ಕಂಥ ಎಲ್ಲ ಮಾಹಿತಿಯನ್ನ ಎಲ್ಲ ಶಿಕ್ಷಕರಿಗೆ ನಾವು ನೀಡಲಾಗಿದ್ದು ಅದರಂತೆ ಅವರಿಗೆ ಈ ಒಂದು ಪರೀಕ್ಷೆಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಾವು ನೀಡಲಾಗಿದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ನಮಗೆ ಈಗ ಒಂದು 6 ದಿವಸಗಳ ಕಾಲ ನಡೆಯುತ್ತಲ್ಲ, ಆ ಒಂದು 6 ದಿವಸಗಳ ಕಾಲವನ್ನು ಸಹ ಮಕ್ಕಳಿಗೆ ಒಂದು ಪರೀಕ್ಷೆ ಬರೀಲಿಕ್ಕೆ ಮಾರ್ಗಸೂಚಿಗಳನ್ನು ಈಗಾಗಲೇ ನಾವು ಶಾಲೆಯಲ್ಲಿ ಸಹ ನಾವು ನೀಡಿದ್ದೇವೆ. ಅದೇ ರೀತಿಯಾಗಿ ಅಪ್ ಟು ಅವರು ನಮಗೆ 2ನೇ ತಾರೀಕು ತನಕ ಎಕ್ಸಾಮ್ ನಡೆಯುತ್ತೆ ಅಂತ ಹೇಳಿದ್ರೆ ಮತ್ತೆ ಗ್ಯಾಪ್ ಇದ್ದಂತ ಸಂದರ್ಭದಲ್ಲಿ ಅವರು ಶಾಲೆಗೆ ಬಂದ್ಬಿಟ್ಟು ಇಲ್ಲಿ ಅವ್ರಿಗೆ ಸಮಸ್ಯೆ ಏನಾದ್ರು ಇತ್ತು ಅಂತ ಹೇಳಿದ್ರೆ ಶಿಕ್ಷಕರು ಸಹ ಇರ್ತಾರೆ, ಬಂದ್ಬಿಟ್ಟು ಬಗೆಹರಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಸೊ ಅದಕ್ಕೋಸ್ಕರವಾಗಿನೇ ಅವರಿಗೆ ನಾವು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5:00ವರೆಗೂ ಸಹ ನಮ್ಮ ಶಿಕ್ಷಕರು ಇರ್ತಾರೆ. ಸೊ ಅವರಿಗೆ ಈ ಸಂದರ್ಭದಲ್ಲಿ ಊಟದ ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೇವೆ. ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಸಹ ವಿದ್ಯಾರ್ಥಿಗಳನ್ನ ಮಧ್ಯೆ ಬಿಡುವಂತಿಲ್ಲ. ಸೊ ಪರೀಕ್ಷೆ ಮುಗಿಯುವವರೆಗೂ ಅಂದ್ರೆ 2ನೇ ತಾರೀಕು ಮುಗಿಯುತ್ತೆ ಅಂತ ಹೇಳಿದ್ರೆ 2ನೇ ತಾರೀಕುವರೆಗೂ ಸಹ ನಮ್ಮ ವಿದ್ಯಾರ್ಥಿಗಳು ಶಾಲೆಗೆ ಬಂದ್ಬಿಟ್ಟು ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬಹುದು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.